23rd ಓಕೆ. ಅವರು ಮಗುವಿಗೆ ಒಂದು ಡೆವಲಪ್ಮೆಂಟಲ್ ಡಿಲೇ ಅಂತ ಬ್ರೈನ್ ಕಾಯಿಲೆ ಇದೆ. ಅದಕ್ಕೆ ರಿಹ್ಯಾಬಿಲಿಟೇಷನ್ನು ಆ್ಯಂಡ್ ಓರಲ್ ಫೀಡ್ ಥ್ರೂ ಟ್ಯೂಬೇ ಕೊಡ್ತಾ ಇದ್ದಾರೆ, ಮದರೇ ಕೊಡ್ತಾ ಇದ್ದಾರೆ. ಅದು ಆ ಥರ ಮಕ್ಕಳಲ್ಲಿ ಯೂಶಲಿ ಆಸ್ಪಿರೇಷನ್ ನ್ಯೂಮೋನಿಯಾ ಆ ಥರ ಆಗುತ್ತೆ. ಯಾಕಂದರೆ ಅವ್ರಿಗೆ ಸಾಲ್ವ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಇರೋದ್ರಿಂದ ಅವಾಗವಾಗ ಆಸ್ಪಿರೇಷನ್ ನ್ಯೂಮೋನಿಯಾ ಆಗುತ್ತೆ. ಬಟ್ ಈ ಸತಿ ಏನೋ ಮಗುಗೆ ಯಾವುದೋ ಅನ್ನೋನ್ ಪಾಯ್ಸನ್ ಕೊಟ್ಟಿದ್ದಾರೆ ಅಂತ ಅದು ಬಂದಿರೋದು. ಅವರು ಮದರೇ ಹೇಳಿದ್ದಾರೆ. ಅದನ್ನು ಪೊಲೀಸ್ ಇಂಟಿಮೇಷನ್ ಕಳಿಸಿದ್ದೀವಿ. ಪೊಲೀಸ್ ಬಂದು ಸ್ಟೇಟ್ಮೆಂಟ್ ತಗೋತಾರೆ. ಬಟ್ ರೈಟ್ ನಾವು ಮಗು ಓಕೆ, ಇಲ್ಲಿ ವಾರ್ಡಲ್ಲಿದೆ, ಬಟ್ ಅವನ ಆಕ್ಸಿಜನ್ ಆ್ಯಂಡ್ ಸ್ಟಿಲ್ ಆನ್ ಎನ್ ಜಿ ಟ್ಯೂಬ್ ಅಂತ, ಅಂದರೆ ಮೂಗಿಂದ ಟ್ಯೂಬ್ ಹಾಕ್ಬಿಟ್ಟು ಫುಡ್ ಕೊಡ್ತಾ ಇದ್ದಾರೆ. ಏನು ಕಾಯಿಲೆ ಇತ್ತು ಸರ್ ಮಗುವಿಗೆ? ಅದನ್ನು ನೋಡ್ತಾ ಇರೋ ಡಾಕ್ಟರ್ ನಿವೇದಿತಾ ಅಂತ. ಶಿ ವಿಲ್ ಎಕ್ಸ್ಪ್ಲೇನ್ ಲಿಟಲ್ ಬಿಟ್ ಅಬೌಟ್ ದ ಡಿಸೀಸ್. ಇದು ಹೆಂಗೆ ಪರಿಚಯ ಆಯಿತು ಅಂದರೆ, ನಾನು ಅರವಿಂದ್ ಕಂಪ್ನಿಯಲ್ಲಿ ಒಂದು ಹೋರಾಟ ಮಾಡಿದೆ. ಆ ಹೋರಾಟ ಮಾಡಿದಾಗ ಇವರು ಸಿಕ್ಕಿದ್ರು, ಈಗ ಹಾಸ್ಪಿಟ್ಲ್ ವೆಂಕಟೇಶ್ ಅವ್ರು ಸಿಕ್ಕಿದ್ರು. ಅವ್ರು ಸಿಕ್ಕಿದಾಗ ಅವ್ರು ನಮ್ಮ ನಂಬರ್ ತಗೊಂಡಿದ್ದು. ಆಮೇಲೆ ಈ ಥರ ಪ್ರಾಬ್ಲಮ್ ಆಗಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ನೈಟು 12 ಗಂಟೆಗೆ 9-9:30 ಗೊತ್ತಾಗಿತ್ತು. ಆಮೇಲೆ ಗೊತ್ತಾದ್ಮೇಲೆ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು ವೆಂಕಟೇಶ್ವರನ. ಅವ್ರೇನಂತಂದರೆ, ಸರ್ ಈ ಥರ ಆಗ್ಬಿಟ್ಟೈತೆ, ಈ ಥರ ಇದಾಗ್ಬಿಟ್ಟವ್ರೆ, ನಮಗೆ ಪಾಯ್ಸನ್ ಹತ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು ಸರ್. ಯಾರು ಹಟ್ಟಿತ್ತು ಅಂತ ಕೇಳಿದ್ರೆ, ಅವ್ರ ತಂದೆನ ಹಟ್ಟಿದ್ದಾರೆ ಅಂತ ಹೇಳಿದ್ರು ಸರ್ ಅವರು. ಅದಕ್ಕೋಸ್ಕರ ನಾವೇನು ಮಾಡಿದ್ರಿ, ಮೇಡಮ್ನವ್ರಿಗೆ, ನಮ್ಮ ಈ ಮೇಡಮ್ನವ್ರಿಗೆ ಫೋನ್ ಮಾಡ್ತೇವೆ ನಾವು. ಅವ್ರು ಫೋನ್ ಮಾಡಿದ್ಮೇಲೆ ಮತ್ತೆ ಅವ್ರು ಬಂದುಬಿಟ್ಟು ಇವಾಗ ಏನು ಸಮಸ್ಯೆ ಅಂತ ಕೇಳಿದ್ಮೇಲೆ ಈ ಥರ ಆಗಿದೆ, ಈ ಥರ ಇಲ್ಲ ಅಂತೇಳಿ ನಾವು ಮೇಲೆ ಹೋಗಿ ನೋಡೋಣ ಅಂದ್ಕೊಂಡು ನಾವು ನೋಡ್ಕೊಂಬಂದ್ರೆ ಅವ್ರು ನೋಡ್ಕೊಂಡು ಬಂದಿಲ್ಲ. ಆದರೆ ಮಗು ಕಂಡೀಷನ್ ಜಾಸ್ತಿ ಕ್ರಿಟಿಕಲ್ ಆಗಿದೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ, ಆ ಮಗುಗೆ ನ್ಯಾಯ ಸಿಗಬೇಕು ಸರ್, ಮಗುಗೆ ನ್ಯಾಯ ಸಿಗಬೇಕು. ಮತ್ತು ಆ ಮಕ್ಕಳಿಗೆ ಏನಿದೆ ನ್ಯಾಯ ಸಿಗಬೇಕು. ಅವ್ರ ತಾಯಿ ತಂದೆನೂ ಬರೋಲ್ಲ ಅಂತ ಹೇಳಿದ್ರು. ಅವ್ರ ತಾಯಿ ತಂದೆ ಇವತ್ತು ಬಂದು ನೋಡಿಲ್ಲಂತೆ. ಅವ್ರ ತಾಯಿ ಹುಡುಗ ಮುನಿಕೃಷ್ಣಪ್ಪ ಅವ್ರ ತಾಯಿ ತಂದೆ ಇದುವರೆಗೂ ಬಂದು ನೋಡೇ ಇಲ್ಲಂತೆ. ಅದಕ್ಕೆ ನೋಡಿಲ್ಲ ಅಂದರೆ ಉದ್ದೇಶ ಏನಂದರೆ, ಅವ್ರದ್ದು ಇವ್ರು ಏನೇ ಇದ್ರೂ ನಮ್ಗೆ ಬೇಡ, ಇವ್ರು ಸಾಯಿಸಾಕ್ಬಿಡೋಣ ಅಂತ ಎಲ್ಲರೂ ಸೇರ್ ಮಾಡಿರೋದು ಸರ್ ಅದು. ಅದರಿಂದ ಅವ್ರಿಗೆಲ್ಲರಿಗೂ ದಂಡ ಸಿಗಬೇಕು. ಅವ್ರಿಗೆ ನ್ಯಾಯ ಸಿಗಬೇಕು, ಇವ್ರಿಗೆ ನ್ಯಾಯ ಸಿಗಬೇಕು. ಹೆಣ್ಣವ್ರಿಗೆ ಅವ್ರಿಗೆ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಸಿಗಬೇಕು ಸರ್. ಇದು ಅದರಿಂದ ನಾವು ಕೇಳ್ಕೊಳ್ತಾರೆ. ಅದೇ ಏನೇ ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಅವ್ರು ಏನು ಕೊಡಿಲ್ಲ ಅಂದ್ರೆ ಕೂಡ ಹೋರಾಟ ಮಾಡ್ತೀವಿ. ಹುಡುಗಿಗೆ ನ್ಯಾಯ ಸಿಕ್ಕಬೇಕು ಮತ್ತು ಅವ್ರಿಗೆ ಮಗನಿಗೆ ನ್ಯಾಯ ಸಿಗಬೇಕು. ಏನಕ್ಕೋಸ್ಕರ ಹಿಂಗೆ ಅಡ್ಡ ಏನಕ್ಕೆ ಅಂದ್ಬಿಟ್ಟು ಇವತ್ತಿಗೂ ಹೇಳ್ತಾ ಇಲ್ಲ ಅವನು. ನಾವು ಕೇಳಿದ್ರೆ ಹೇಳ್ತಾ ಇಲ್ಲ, ಯಾರು ಕೇಳಿದ್ರೆ ಹೇಳ್ತಾ ಇಲ್ಲ ಅವನು. ಏನಕ್ಕೆ ಹಂಗೆ ಅಡ್ಡ ಅಂದರೆ, ನನಗೆ ಅದಕ್ಕೆ ಅವ್ನು ತೋರ್ಸೋಕ್ಕೆ ಕಾಸಿಲ್ಲ ಅವರು ಅತ್ತೆ ಮಾಡಿದ್ದಾರೆ, ಇಲ್ಲ ಅವ್ರ ಅಜ್ಜಿ ತಾತ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಇವ್ನಿಗೇನಿದೆ, ಮಗು ಹುಟ್ಟ ಮೇಲೆ ಏನು ಸರ್ ಅಂದರೆ ಗೌರ್ಮೆಂಟ್ ಪ್ರಾಪರ್ಟಿ, ಅದು ಗೌರ್ಮೆಂಟ್ ಪ್ರಾಪರ್ಟಿ, ಯಾರ್ದು ಅಲ್ಲ. ಅವ್ರ ತಾಯಿ ತಂದೆನೂ ಸಾಯಿಸೋಕ್ಕೆ ಪ್ರಾಬ್ಲಮ್ ಇದಿಲ್ಲ, ಅವ್ರು ಯಾರು ಸಾಯಿಸೋದಕ್ಕೆ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಪ್ರಾಪರ್ಟಿ ಅದು ಏನು ಮಾಡಬೇಕಂದ್ರೆ, ಇಲ್ಲ ಅಂದರೆ ಅವನು ಡೈವರ್ಸ್ ತಗೊಂಡು ಹೋಗಬೇಕಾಗಿತ್ತು. ಇಲ್ಲ ಇವ್ರು ಕೇಳಬೇಕಾಗಿತ್ತು, ನನ್ನ ಕೈಲಿ ಆಗಿಲ್ಲ ಅಂತ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು. ಇವಾಗ ಬಿಟ್ಬಿಟ್ಟು ಹೋದಂಗೆ. ಅದರಿಂದ ಇವ್ ಮುದ್ದಾಗಿ ಸಾಯಿಸಿರೋದು ಇದು ನ್ಯಾಯ ಇಲ್ಲ, ಇದು ಒಳ್ಳೆಯದು ಅಲ್ಲ. ಅದರಿಂದ ನಾವು ಕೇಳ್ಕೊತಕ್ಕಂಥ ಅವ್ರು ನ್ಯಾಯ ಸಿಗಬೇಕು. ಇಲ್ಲಾಂದರೆ ನಮ್ಮ ಹೆಸರು ವೆಂಕಟೇಶಪ್ಪ ಅಂತೀನಿ, ಕಾರ್ಮಿಕರ ಅಧ್ಯಕ್ಷರ ಕೆಲಸ ಮಾಡ್ತಾಯಿದ್ದೀನಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ. ಮತ್ತೆ ಹೊರಟೋದ್ರಿ. ಹೋಗಿ ಟಯರ್ಡ್ ಆಗಿತ್ತು. ಇಲ್ಲಿ ಆಟೋನಲ್ಲಿ ಎಲ್ಲ ಮಿಸ್ ಮಾಡಿಬಿಟ್ರು ನಾವು ಬ್ಯಾಗೋಡ. ಅವ್ರ ಮನೆ ಬೀಗ್ ಎಲ್ಲ ನಮ್ಮ ಮನೆಗೆ ಕರ್ಕೊಂಡೋದೆ. ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಗುಗೆ ಟ್ಯಾಬ್ಲೆಟ್ ಇಲ್ಲ ಅಂತ ಹೊಸೂರಿಗೆ ಬಂದು ಮಗುಗೆ ಟ್ಯಾಬ್ಲೆಟ್ ತಗೊಬಂದು ಕೊಟ್ಬಿಟ್ಟು, ಇದನ್ನ ನಟ್ಕಮ್ಮ, ಇಲ್ಲಾಂದರೆ ರಾತ್ರಿ ಎಲ್ಲ ಅಳ್ತಾ ಇರ್ತಾನೆ ಮಗು ಅಂತ ಹೇಳ್ಬಿಟ್ಟು ನಾವೆಲ್ಲ ಮಲ್ಕೊಬಿಟ್ರಿ. ನೀವೆಲ್ಲ ರೆಸ್ಟ್ ಎತ್ಕೊಂಡ್ರತೆ, ಬೆಳಗಿನಿಂದ ಟಯರ್ಡ್ ಆಗಿರ್ತೀರ ಅಂತ ಹೇಳ್ದ ಅವನು. ಮಲ್ಕೊಬಿಟ್ಟು ಒಂದು 11:30 ಇಲ್ಲ 11:45 ಆಗಿರ್ಬೋದು, ನಾವು ಟೈಮ್ ನೋಡಿಲ್ಲ. ಮಗು ಕಿರ್ಚ್ಕೊಂಡು ಓಡಿ ಬಂದ್ರಿ. ಯಾಕಮ್ಮ ಅಂತ ಹೇಳಿದ್ರೆ, ಅಮ್ಮ ಮಗು ಕಾಣ್ತಾ ಇಲ್ಲ ಅಂತ ಬಚ್ಚಲಿಗೆ ಬಂದು ನೋಡಿದ್ರೆ ಎಲ್ಲ ಮನೆ ಒಳಗಡೆನೇ ಇರೋದು. ನಮ್ಮ ಮನೆಯಾಗ ಬಚ್ಚಲಿಗೆ ಬಂದು ನೋಡಿದ್ರೆ ಎಲ್ಲ ಬಚ್ಚಲಲ್ಲಿ ಕರ್ರಗ ಇತ್ತು. ಮಗು ತಲೆ ಎಲ್ಲ ತುಂಬ ಬ್ಲಾಕ್ ಆಗಿ ವಾಮಿಟ್ ಹಿಂಗೆಂಗೂ ಹೋಗಿತ್ತು, ನಮ್ಗೆ ಗೊತ್ತಿಲ್ಲ. ಇಲ್ಲ ಉಲ್ಟಾ ಮಾಡಿದ್ನ ಮಗುನ, ಅದಕ್ಕೆ ಮುಂಚೆ ಏನು ಮಾಡಿದ್ನೋ ನಮ್ಗೆ ಗೊತ್ತಿಲ್ಲ. ನಮ್ಗೊಂಥರ ಗಾಬರಿ, ನಿಂಗೆ ಆಚೆ ಬರೋಕ್ಕೆ ಆಗ್ತಾ ಇಲ್ಲ ನಮ್ಗೆ. ಅಲ್ಲ ಸ್ಟೆಕ್ ಆಗಿಬಿಟ್ರಿ ನಾವು. ಏನಾಯಿತು ಇಲ್ಲ ಫುಡ್ ಪಾಯ್ಸನ್ ಆಗೋಯ್ತು ಮಗುಗೆ, ಅದ್ರ ನಿಂಕನೆ ಈ ಥರ ಆಗಿದ್ದು ಅಂತ ಹೇಳಿದ್ರು ಅವರು. ಸರಿ ಅಂತ ನಾವು ಕೊಡೋ ಮಗುನ ಕೈ ಕಾದ್ರೆ ಕೊಡ್ತಾ ಇಲ್ಲ, ತೊಳಿತಾವ್ನು, ತಣ್ಣೀರಾಗಿ ಕುತ್ಕೊಂಡು ತೊಳಿತಾವ್ನು 11-12 ಗಂಟೆ ರಾತ್ರಿ. ಸರಿ ಮಗುನ ಕಿತ್ಕೊಬಿಟ್ರಿ. ಫುಲ್ಲು ಮನೆ ಫುಲ್ಲು 4-5 ಬೆಡ್ಶೀಟ್ ನಂದೋಯ್ತು. ಮನೆ ಎಲ್ಲ ಬ್ಲಾಕ್ ಹಾಕಿ ವಾಮಿಟ್ಟು. ಆ ಸ್ಮೆಲ್ ನಮ್ಗೆ ಗೊತ್ತಾಯಿತು ಅದು ಪಾಯ್ಸನ್ ಅಂತ. ನಮ್ಗೆ ಮಾತಾಡೋಕ್ಕೆ ಬಾಯಿ ಯಾರಿಗೂ ಬರ್ತಾ ಇಲ್ಲ. ಈ ಥರ ಮಾಡ್ತಾನ, ಇಲ್ಲ ಇವನು ಮಾಡ್ದನ, ಇಲ್ಲ ಹೊಟ್ಟೆ ಒಳಗಡೆ ಮಗುಕ್ಕೆ ಏನಾನ ಆಗೈತೆ, ಏನೋ ಕನ್ಫ್ಯೂಷನ್ ಆಗಿ ಆಂಬುಲೆನ್ಸ್ ಫೋನ್ ಮಾಡಿದ್ರಿ. ಮಗುನ ಎತ್ಕೊಂಡು ಓಡಿಬಿಟ್ರಿ. ನನ್ನ ಮಗಳು ಹೇಳ್ತಾಳಮ್ಮ, ಅವನೇನು ಪಾಯ್ಸನ್ ಅಟ್ಟವನೆ ಅಂತ ಹೇಳವಳೆ. ಇರಮ್ಮ ಡಾಕ್ಟ್ರ್ ಹತ್ರ ಹೋದ್ರೆ ಗೊತ್ತಾಗ್ಬಿಡ್ತೈತೆ. ಅಲ್ಲಿ ಹೋದ್ರೆ ಅವರೆಲ್ಲ ಫುಲ್ಲು ನಿಲ್ಲಾಗ್ಬಿಟ್ಟೈತೆ.
ನೀವು ಎತ್ಕೊಂಡು ಮುಂಚೆ ನೋಡ್ತಾ ಇದ್ರಲ್ಲ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ, ಅಲ್ಲಿಗೆ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಅಲ್ಲಿ ಆ ಟೈಮಾಗ ನಮ್ಮ ಹತ್ರ ಕಾಸಿಲ್ಲ. ಅವನು ಹಿಂದೆನೇ ಬಂದ ನಾವು ಕಾಸು ಏನಾರ ಕೇಳೋಣ ಅಂದರೆ ನನ್ನ ಹತ್ರ ಎಲ್ಲ 1 ರೂಪಾಯಿ ಎಲ್ಲನ ಕರ್ಕೊಂಡು ಹೋಗ್ರಿ ಅಂದ್ಬಿಟ್ಟು ನಮ್ಗೆ ಆವಾಗೆ ಅನುಮಾನ ಬಂದ್ಬಿಡ್ತು. ನಾವು ಎತ್ಕೊಂಡಿದ್ದೆ. ಅವರು ಅಲ್ಲಿರೋ ಆಂಬುಲೆನ್ಸ್ ಅವರು ಕಾಲೆಲ್ಲ ಹಿಡಿದ್ರು. ನಾವು ಹಣ ಬೆಳಗ್ಗೆ ಕೊಟ್ಬಿಡ್ತೀರಿ, ಪ್ರಾಣಕ್ಕೆ ಅಪಾಯ ಆಗಿದೆ, ನಮ್ಮ ಮಗುನ ಕರ್ಕೊಂಡು ಹೆಂಗಾದ್ರೂ ಹೋಗ್ಬಿಡ್ರಿ, ಬೆಳಗ್ಗೆ ಕೊಟ್ಬಿಡ್ತೀರಿ, ಏನಾದರೂ ಮಾಡಿ ಅಂತ ನಾವು ಹೆಲ್ಪ್ ಕೇಳ್ಕೊಂಡ್ರಿ. ಮತ್ತು ಯಾರೋ ಒಬ್ಬರು ಆಂಬುಲೆನ್ಸನ್ನು ಬಂದರು. ಸರಿಯಮ್ಮ ಬೆಳಗ್ಗೆ ಕರೆಕ್ಟಾಗಿ ಕೊಟ್ಬಿಡ್ಬೇಕು ಅಂತ 8,000 ಅಂತ ಬಂದರು. ಅವರು ಬಂದು ಅಡ್ಮಿಟ್ ಮಾಡಿಕೊಂಡ್ರು. ನಮ್ಮ ಕೈಯಲ್ಲಿ ಇವು ಹೇಳಿದ್ರೆ ಪಾಯ್ಸನ್ ಅಂತ ಹೇಳಿದ್ರೆ ಬಿಸಾಕ್ಬಿಡ್ತಾರೇನೋ ಮಗುನ ಅಂತ ಒಂದು ಭಯ ಇತ್ತು. ನಮಗೆ ಮಗಳಿಗೂ ಇತ್ತು, ನಮಗೂ ಇತ್ತು. ಆದರೆ ಮುಚ್ಚಿಕ್ಕಿಲ್ಲ. ನಾವು ಹೇಳಿದ್ರಿ ಮೇಡಮ್ನವ್ರಿಗೆಲ್ಲ. ಇಲ್ಲೇ. ಆಮೇಲೆ ಅವ್ರನ್ನ ಇಲ್ಲೇ ಇದ್ದವನು ಕರ್ಸಿದ್ರು. ಅವ್ರನ್ನ ಏನು ಪಾಯ್ಸನ್ ಅಟ್ಟದೆ ಅಂದರೆ ಏನೋ ಕರಿ ಮದ್ದು ಅಂತ ಹೇಳ್ದ. ನಾನೇ ಅಟ್ಟದೆ, ನಮ್ಗೆ ಮಗುನ ಸಾಕೋಕ್ಕಾಗಿಲ್ಲ, ಅವನೇ ಒಪ್ಕೊಂಡ. ಆಮೇಲೆ ಸರಿ ಅಂತ ಅವರು ಬೈದು ಏನೋ ಕಳಿಸವ್ರೆ. ಆಮೇಲೆ ಮಧ್ಯಾಹ್ನ ಗಂಟ ನೋಡಿ ನಾವು ಹತ್ಕೊಂಡು ಮಗು ಇದ್ರಾಗ ನಾವು ಎಲ್ಲ ಟೆನ್ಷನ್ ಆಗಿದ್ದು ಹೋಗ್ಬಿಟ್ರಿ. ಅವನ ಮಗುನ ಕರ್ಕೊಂಡು ಊರಿಗೆ ಹೋಗ್ಬಿಟ್ಟ. ಇಷ್ಟೇ ನಡೆದಿತ್ತು ಸರ್. ಮಗುಗೆ ವಾಸಿ ಆಗೋಂಥ ಡಾಕ್ಟರ್ ಹೇಳಿದಂತ ಪಾಯ್ಸನ್ ಆಗಿಬಿಟ್ಟಿದ್ದಾನೆ. ಚೆನ್ನಾಗೇ ನೋಡ್ಕೊತಿದ್ನು, ಏನಾಯಿತು ಏನೋ ಗೊತ್ತಿಲ್ಲ. ಅವನ ಪಾಯ್ಸನ್ ಆಗಿಬಿಟ್ಟು ಗೊತ್ತಿಲ್ಲದಂಗೆ ಯೋಚನೆ ಮಾಡಿದ್ವಿ. ಮತ್ತು ಹಾಸ್ಪಿಟ್ಲಿಗೆ ಅವನು ಕರ್ಕೊಬಂದಿಲ್ಲ, ನಮ್ಮಮ್ಮ ಅವರು ಕರ್ಕೊಬಂದ್ಬಿಟ್ಟು ಇನ್ನು ಬಿಟ್ಟಿದ್ದು ಹೋಗ್ಬಿಟ್ಟು ಇನ್ನೂ ಸತ್ತಿಲ್ವ ಮಗು ಅಂತ ಬಂದು ಕೇಳಿದ್ರು. ಮತ್ತು ಅವರು ಹೊಡೆದು ಬಿಟ್ಟು ಹೇಳಿಲ್ಲ. ಇಲ್ಲಿ ಇವಾಗ ನನ್ನ ಮಗುಗೆ ನ್ಯಾಯ ಮಾಡಲೇಬೇಕು, ನನ್ನ ದೊಡ್ಡ ಮಗುನು ನನಗೇ ಬೇಕು. ನಮ್ಮಮ್ಮ ಅವರು ಎಷ್ಟು ದಿನ ಅಂತ 5 ವರ್ಷದಿಂದ ನಮ್ಮಮ್ಮ ಅವರೇ ನೋಡ್ತಿದ್ದಾರೆ. ಮದುವೆಯಾಗಿ 15 ದಿನ ನಮ್ಮ ಅತ್ತೆ ಮನೇಲಿ ಇದ್ದಿದ್ದಿಲ್ಲ. ನಾನು ಜಗಳ ಮಾಡಿ ಕಳಿಸ್ಬಿಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 6 ವರ್ಷ ಆಗ್ತಿದೆ. 6 ವರ್ಷ ಆಗ್ತಿದೆ. ಅವತ್ತು ಏನಾಯ್ತು ರಾತ್ರಿ? ನೀವು ಯಾವಾಗ ನೋಡಿದ್ರಿ ಮಗುನ? ಸಿಚುವೇಶನ್ ಇತ್ತು ಮಗುಗೆ ಬ್ಲಾಕಲ್ಲಿ ವಾಮಿಟ್ ಮಾಡ್ತಾ ಇದ್ದಾನೆ, ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ ವಾಮಿಟ್ಟು. ಆವಾಗ ನಮಗೆ ಅನಿಸ್ತು ಚೆನ್ನಾಗಿತ್ತು ಮಗು, ಇಷ್ಟೊತ್ತು ದೋಸೆ ತಿನ್ನಿಸಿ ಮಲಗಿಸಿದ್ದೀರಿ, ವಾಮಿಟು ಬ್ಲ್ಯಾಕ್ ಕಲರ್ ಬಂತು, ಪೆಟ್ರೋಲ್ ಸ್ಮೆಲ್ ಬಂತು. ಮತ್ತು ಅವರೇ ಎತ್ಕೊಂಡೋಗಿ ಬಾತ್ರೂಮಲ್ಲಿ ತಣ್ಣೀರಿಗೆ ಹಾಕಿ ಬಿಸಾಕಿದ್ದಾರೆ. ಮತ್ತು ನಮ್ಮಮ್ಮ ಬಂದು ಮಗುನ ಕಿತ್ಕೊಂಡು ಹಾಸ್ಪಿಟ್ಲಿಗೆ ಹೊಸೂರಿಗೆ ಹೋದ್ರು. ಅಲ್ಲಿ ಆಗಲ್ಲ ಮಗು ಅಂತ ಹೇಳಿದ್ರು. ನಾವೇ ಆಮೇಲೆ ಪ್ರೈವೇಟಲ್ಲಿ ಆಂಬುಲೆನ್ಸ್ 8,000 ಅಂತ ಹೇಳಿದ್ರು. ನಮ್ಮ ಹತ್ರ ಕಾಸು ಇಲ್ಲ, ಇವಾಗ ಇರೋದನ್ನು ಕೊಡ್ತೀರಿ, ಬೆಳಗ್ಗೆ ಬೇಕಾದರೂ ಕೊಡ್ತೀನಿ ಅಂತ ಮಾತಾಡಿ ಮತ್ತು ಇಲ್ಲಮ್ಮ ಆಗಲ್ಲ ಅಂತ ಅವ್ರು ಹೋಗ್ಬಿಟ್ಬಿಟ್ಟು ಮತ್ತು ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಕಾರ್ ಬೇಕಣ್ಣ ಅಂತ ಕೇಳಿದ್ಕ ಸರಿ ನಮ್ಮ ಯಾರನ್ನಾದರೂ ಕಳಿಸಿ ಕೊಡ್ತೀರಿ ಅಂತಂದರು. ಮತ್ತು ಆಂಬುಲೆನ್ಸ್ ಅವರೇ ಸರಿ ನಿಮ್ಮ ಹತ್ರ ಎಷ್ಟಿದೆ ಅಷ್ಟೇ ಕೊಡಿ, ಬೆಳಗ್ಗೆಗೂ ಕೊಡಿ ಅಂತ ಅವ್ರು ಬಂದು ಕರ್ಕೊಬಂದರು. ಇಲ್ಲಿ ಕರ್ಕೊಂಬಂದಮೇಲೆ ಮತ್ತೆ ಹೇಳಿದ್ರು ಪಾಯ್ಸನ್ ಏನೋ ಹಾಕಿದ್ದೀರಾ ಏನಂತ ಕೇಳಿದ್ರು. ಅವರು ಪಾಯ್ಸನ್ ಆಗಿಬಿಟ್ಟಿದ್ದಾರೆ ನನ್ನ ಗಂಡ ಅಂತ ಕರ್ಕೊಬನ್ನಿ ಅಂತ ಹೇಳಿದ್ರು. ನಮ್ಮ ಗಂಡನ ಕರ್ಕೊಬಂದ್ಮೇಲೆ ಹೌದು ಆಗದೆ, ನನ್ನ ಕೈಯಲ್ಲಿ ನೋಡೋಕ್ಕಾಗಿಲ್ಲ ಆಗದೆ. ಮತ್ತು ಯಾಕೆ ಹಾಸ್ಪಿಟ್ಲ್ ಕರ್ಕೊಬಂದು ನಾನು ಕರ್ಕೊಬಂದಿಲ್ಲ, ಅವಳು ಕರ್ಕೊಬಂದ್ಲು ಅಂತ ನನ್ನ ಮೇಲೇ ಮತ್ತೆ ಮಾವನಕ ನಿನ್ನ ಮೇಲೆ ಇಷ್ಟ ಇದೆ ಇಲ್ಲಮ್ಮ? ಇಲ್ಲ ಅದೇನು ಅವಶ್ಯಕತೆ ಇಲ್ಲ. ಯಾವುದು 6 ವರ್ಷ ಆಗ್ತಿದೆ, 2 ಮಕ್ಕಳಿದ್ದಾರೆ. ಅವ್ನು ದೊಡ್ಡವನೇನೋ ಚೆನ್ನಾಗಿದ್ದಾನಂತ ಈಗ ಎತ್ಕೊಂಡು ಹೋಗಿದ್ದಾರೆ. ಅದನ್ನು ಅಮ್ಮನೇ ನೋಡಿಕೊಟ್ರು. 6 ವರ್ಷ ಅಮ್ಮನೇ ನೋಡಿಕೊಟ್ರು. ಈಗ ಪಾಯ್ಸನ್ ಆಗಿಬಿಟ್ಟು ಚಿಕ್ಕವನ್ನ ಬಿಟ್ಬಿಟ್ಟು ದೊಡ್ಡವನ್ನ ಚೆನ್ನಾಗಿದ್ದಾನಂತ ಅವನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಚಿಕ್ಕವನಿರೋದೇ ಅವ್ರಿಗೆ ಇಷ್ಟ ಇಲ್ಲ. ಒಂದಿನನೂ ನಮ್ಮ ಅತ್ತೆ ಬಂದು ನೋಡಿದ್ದಿಲ್ಲ. ನಮ್ಮನ್ನ ಅದನ್ನ ಇಲ್ಲೇ ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ, ಅವರು ಒಂದಿನನೂ ಬಂದು ನೋಡಿಲ್ಲ. ನಾನು ಯಾಕೆ ಮದುವೆ ಆಗದೆ ಬೇಡ ಅಂತ ಅವತ್ತು ಅಂದೆ ಅಲ್ವಾ, ಅವಳನ್ನ ಯಾಕೆ ಮದುವೆ ಆಗದೆ ಅಂತ ದಿನಾನೂ ಟಾರ್ಚರ್ ಮಾಡ್ತಾರೆ. ಮತ್ತು ನಾನು ಚರ್ಚಿಗೆ ಹೋಗ್ತೀನಿ ಅಂತ ಅವರು ಹುಡುಗ ಸತ್ತೋದ್ರು, ಅವರು ಸೆಕೆಂಡ್ ಮಗು ನಮ್ಮ ಮೈದಸ್ ತೀರೋದ್ರು. ಅವ್ನು ತೀರೋದಕ್ಕೆ ಅದನ್ನು ನನ್ನ ಮೇಲೇ ಹಾಕಿದ್ರು. ನೀನು ಪ್ರೇಯರ್ ಮಾಡಿ ನನ್ನ ಮೈದನ್ ತೀರೋದು, ನನ್ನ ಮಗನ ತೀರೋದು ಅಂತ ಹೇಳ್ತಾರೆ. ಮಗುಗೆ ಮುಕ್ತನೇ ತೊಂದರೆ ಇದೆ. ಬ್ರೈನ್ ಡೆವಲಪ್ಮೆಂಟಲ್ ಡಿಲೇ ಅಂತ ಇರ್ತದೆ. ಮಗುಗೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಸೊ ಈ ಕಾರಣದಿಂದ ಮಕ್ಕಳಿಗೆ ನಾರ್ಮಲ್ ಮಕ್ಕಳಿಗಿಂತ ಇವ್ರದ್ದು ಬೆಳವಣಿಗೆ ಕಡಿಮೆ ಇರುತ್ತೆ. ಸೊ ಈ ಥರ ಮಕ್ಕಳಿಗೆ ಅವ್ರಿಗೆ ನುಂಗಕ್ಕೆ ಎಲ್ಲ ಕಷ್ಟ ಆಗ್ತದೆ. ಸೊ ಈ ಥರ ಸಂದರ್ಭದಲ್ಲಿ ನಾವು ಮೂಗಿಂದ ಒಂದು ಟ್ಯೂಬ್ ಹಾಕ್ತೇವೆ. ಅದ್ರ ಮುಖಾಂತರ ಅದಕ್ಕೆ ಆಹಾರ ಏನು ಪೋಷಣೆ ಕೊಡಬೇಕಿರೋ ಅದನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಆ ಥರ ಪ್ರಾಬ್ಲಮ್ ಇದೆ ಮಗುಗೆ. ಸೊ ಅದಕ್ಕೆ ಆಲ್ಮೋಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಏನೇ ಸಾಧ್ಯ ಇದೆ ಅದನ್ನೆಲ್ಲ ಕೊಡಿಸ್ತಾ ಇದ್ದೇವೆ. ಮಗುಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಇದ್ರ ಮಧ್ಯ ಇವಾಗ ಈ ಸತಿ ಆ ಥರ ಮಗುಗೆ ಸಡನ್ನಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗಿದೆ. ಸೊ ಕರ್ಕೊಂಡು ಬಂದಿದ್ದಾರೆ. ಸೊ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇವೆ. ಮಗು ವಾಸ್ ಆನ್ ವೆಂಟಿಲೇಟರ್. ನಾವು ಇವಾಗ ಆಕ್ಸಿಜನ್ ಸಪೋರ್ಟ್ ಮೇಲಿದೆ, ಮಾಡರ್ನ್ ಮಗು ಕಂಡೀಷನ್. ಅವರು ನನ್ನ ಮೊಮ್ಮಗ ಅವ್ರ ತಂದೆ ಕೊಲೆ ಮಾಡಿಬಿಟ್ಟಕ್ಕೆ ಪ್ರಯತ್ನ ಮಾಡ್ದ. ಆ ಮಗುಗೆ ನ್ಯಾಯ ಬೇಕು ಸರ್, ಮಗುಗೆ ನ್ಯಾಯ ಬೇಕು ಸರ್. ಕಾನೂನಿನ ಪ್ರಕಾರ ನ್ಯಾಯ ಬೇಕು ಅವನಿಗೆ, ಮಗುಗೆ ನ್ಯಾಯ ಬೇಕು. 2 ಮಗು ಅವನು, 2 ವರ್ಷ 8 ತಿಂಗಳು ಮಗು ಅವನು. ಅವನಿಗೆ ನ್ಯಾಯ ಬೇಕು ಸರ್, ನ್ಯಾಯ ಬೇಕು, ನ್ಯಾಯ ತರಿಸ್ಕೊಡಿ. ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ಅವನಿಗೆ ನ್ಯಾಯ ತರಿಸ್ಕೊಡಿ ಸ್ವಾಮಿ. ಆ ನ್ಯಾಯಕ್ಕಾಗಿ ನಾವು ಹೋರಾಡಬೇಕು ಸ್ವಾಮಿ.